ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಸ್ವದೇಶಿ ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ನಮ್ಮ ಕಾವೇರಿ ಇಂಜಿನ್ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಈಗ ಅಮೆರಿಕಾದ GE404 ಇಂಜಿನ್ನ ಸಾಲಲ್ಲಿ ನಮ್ಮ ಕಾವೇರಿ ಕೂಡ ಕೂತ್ಕೊಳ್ತಾ ಇದೆ. ಸುಮಾರು 45 ವರ್ಷಗಳ ಪ್ರಯತ್ನದ ನಂತರ ಭಾರತ ಇಂಜಿನ್ ಕ್ಷೇತ್ರದಲ್ಲಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದು, ಇದು ಮುಂದಿನ ದಿನಗಳಲ್ಲಿ ನಮ್ಮ UAVಗಳಿಗೆ, ಯುದ್ಧ ವಿಮಾನಗಳಿಗೆ, ಮರೈನ್ ಗ್ಯಾಸ್ ಟರ್ಬನ್ಗಳ ತಯಾರಿಗೆ ಕೂಡ ಒಂದು ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಈ ಪರೀಕ್ಷೆಗೆ ಸಾಕ್ಷಿಯಾಗಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDO ಹಾಗೂ GTRE ವಿಜ್ಞಾನಿಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ಇನ್ನು ಮುಂದಾದರೂ ಡೆಡ್ಲೈನ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗೆ 6ನೇ ತಲೆಮಾರಿನ ತಂತ್ರಜ್ಞಾನ ಅನ್ವೇಷಣೆಗೆ ಮುಂದಾಗಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಭಾರತದ ಕಾವೇರಿ ಇಂಜಿನ್ನ ಯಶಸ್ಸು? ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ ಫೆಬ್ರವರಿ 27, 28 ಹಾಗೂ ಮಾರ್ಚ್ 1ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಭಾರತ ಏನೇ ಆತ್ಮನಿರ್ಭರ, ಸ್ವದೇಶಿ ಅಂತೆಲ್ಲ ಹೇಳ್ತಾ ಹೋದ್ರೂ ಕೂಡ ನಮಗೆ ನಮ್ಮದೇ ಆದ ಒಂದು ಸ್ವದೇಶಿ ಯುದ್ಧ ವಿಮಾನದ ಇಂಜಿನ್ ಅನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಕೊರಗು ಹಾಗೆ ಕಾಡ್ತಾ ಇತ್ತು. ಯುದ್ಧ ವಿಮಾನದಲ್ಲಿ ಇಂಜಿನ್ ಹೊಂದೋದನ್ನ ಹೋಲಿ ಗ್ರೇಲ್ ಅಂತ ಕರೀತಾರೆ. ಅದು ಅತ್ಯಂತ ಸಂಕೀರ್ಣ ತಂತ್ರಜ್ಞಾನ. 1700 ಡಿಗ್ರಿ ಸೆಂಟಿಗ್ರೇಡ್ ವರೆಗಿನ ಹೈ ಟೆಂಪರೇಚರ್ ತಡೆಯೋ ಶಕ್ತಿಯನ್ನ ಆ ಇಂಜಿನ್ ಹೊಂದಿರಬೇಕಾಗುತ್ತೆ. ಅದಕ್ಕೆ ವಿಶೇಷ ಮೆಟಲರ್ಜಿಯ ಬಳಕೆ ಆಗಬೇಕು, ನಿಖರ ಇಂಜಿನಿಯರಿಂಗ್ ಬೇಕು. ಒಂದು ಸಣ್ಣ ತಪ್ಪು ಕೂಡ ವಿಮಾನವನ್ನ ಅಪಘಾತಕ್ಕೀಡು ಮಾಡುತ್ತೆ. ಅದನ್ನು ಸಾಧಿಸಬೇಕು ಅಂದ್ರೆ ಹೆಚ್ಚು ಹೂಡಿಕೆಗಳ ಅಗತ್ಯ ಇರುತ್ತೆ. ಅನ್ವೇಷಣೆಗೆ ಸಾಕಷ್ಟು ವರ್ಷಗಳ ಸಮಯಾವಕಾಶ ಕೂಡ ಬೇಕಾಗುತ್ತೆ. ಸದ್ಯಕ್ಕೆ ಇದನ್ನು ಸಾಧಿಸಿದ ದೇಶಗಳು ಅಂತ ನಾವು ಪಟ್ಟಿ ಮಾಡಿದ್ರೆ ಅಲ್ಲಿ ನಮ್ಮ ಕಣ್ಣಿಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್, UK ಹಾಗೂ ಚೈನಾಗಳು ಕಾಣಿಸುತ್ತವೆ. ಇನ್ನು ಸ್ವದೇಶಿ ಯುದ್ಧ ವಿಮಾನ ಎಂಜಿನ್ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಟ್ರೆ ಯುದ್ಧ ವಿಮಾನದ ಕ್ಷೇತ್ರದಲ್ಲಿ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಸ್ವಾವಲಂಬನೆಗೆ ಅವಕಾಶ ಆಗುತ್ತೆ. ಹೀಗಾಗಿನೇ ಭಾರತ 1980ರಲ್ಲಿ ಈ ಕಾವೇರಿ ಇಂಜಿನ್ ತಯಾರು ಮಾಡೋ ಯೋಜನೆಯನ್ನು ಆರಂಭ ಮಾಡ್ತು. ಆದರೆ ಅದನ್ನು ಸಾಧಿಸೋದಕ್ಕೆ ನಮಗೆ 45 ವರ್ಷಗಳಷ್ಟು ಕಾಲಾವಕಾಶ ಬೇಕಾಯಿತು. DRDOದ ಅಂಗಸಂಸ್ಥೆ GTRE ಅಂದರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಕಾವೇರಿ ಇಂಜಿನ್ ತಯಾರಿಕೆಯನ್ನು ಆರಂಭ ಮಾಡ್ತು. ಆದರೆ ಅದರ ಥ್ರಸ್ಟನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಹಂತಕ್ಕೆ ಇನ್ನಿದು ಸಾಧ್ಯ ಆಗೋದೇ ಇಲ್ಲ, ವಿಫಲ ಯೋಜನೆ ಅಂತ ಕಾವೇರಿ ಬಗ್ಗೆ ಕೈ ಚೆಲ್ಲಿ ಬಿಡೋ ನಿರ್ಧಾರಕ್ಕೂ ಬರಲಾಯಿತು. ಹಾಗೆ ಮಾಡದೆ ಅಲ್ಲಿ ಅನ್ವೇಷಣೆಗಳನ್ನು ಮುಂದುವರಿಸ್ತಾ ಹೋದ್ರು. ಅದರ ಫಲಿತಾಂಶವನ್ನು ಈಗ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಕಾವೇರಿ ಇಂಜಿನ್ ತನ್ನ ಥ್ರಸ್ಟನ್ನು 48 kN ವರೆಗೆ ಸಾಧಿಸೋದ್ರಲ್ಲಿ ಯಶಸ್ವಿಯಾಯಿತು. ಆದರೆ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುವಾಗ ಮತ್ತು ಹಾರಾಟ ನಡೆಸುವಾಗ ತಮ್ಮ ವೇಗವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಸೂಪರ್ಸಾನಿಕ್ ವೇಗವನ್ನು ಪಡ್ಕೊಳ್ಳೋದಕ್ಕೆ ಆಫ್ಟರ್ ಬರ್ನರ್ಗಳನ್ನು ಅಳವಡಿಸ್ತಾರೆ. ಅದು ಉತ್ಪಾದನೆ ಮಾಡೋ ಥ್ರಸ್ಟನ್ನು ವೆಟ್ ಥ್ರಸ್ಟ್ ಅಂತ ಕರೀತಾರೆ. ಅಂದರೆ ಇಂಧನವನ್ನು ನೇರವಾಗಿ ಎಕ್ಸಾಸ್ಟ್ ಸ್ಟ್ರೀಮ್ಗೆ ಇಂಜೆಕ್ಟ್ ಮಾಡಿದಾಗ ಉತ್ಪತ್ತಿಯಾಗುವ ಹೆಚ್ಚುವರಿ ಶಕ್ತಿ ಅದು. ಕಾವೇರಿ ಇಂಜಿನ್ಗೆ ಈ ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿದ ನಂತರ ಅದರ ಥ್ರಸ್ಟ್ 70ರಿಂದ 72 kNಗೆ ತಲುಪಿತು. ಆದರೆ ಅದು ಸೂಪರ್ಸಾನಿಕ್ ಯುದ್ಧ ವಿಮಾನಗಳಿಗೆ ಸಾಕಾಗೋದಿಲ್ಲ. ಹೀಗಾಗಿ ತೇಜಸ್ ಯುದ್ಧ ವಿಮಾನಗಳಿಗೆ ಕಾವೇರಿ ಇಂಜಿನ್ ಅನ್ನು ಬಳಸಬೇಕು ಅನ್ನೋ ಐಡಿಯಾ ಏನಿತ್ತು ಅದು ಯಶಸ್ಸನ್ನು ಪಡ್ಕೊಳ್ಳಿಲ್ಲ. ಭಾರತ ಅದಕ್ಕಾಗಿ ಅಮೆರಿಕಾದ GE404 ಇಂಜಿನ್ಗಳ ಮೊರೆ ಹೋಯಿತು. ಮತ್ತೊಂದು ಕಡೆ ಕಾವೇರಿಯ ಪ್ರಯೋಗಗಳು ಮುಂದುವರಿತಾ ಹೋದ್ವು. ಅದನ್ನು ತೇಜಸ್ಸಿಗೆ ಅಳವಡಿಸೋದಕ್ಕೆ ಆಗೋದಿಲ್ಲ ಅಂದ್ರೇನು, ನಮ್ಮ UAVಗಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ಪರೀಕ್ಷೆ ಮಾಡಿದ್ರು. ಘಾತಕ ಡ್ರೋನ್ಗಳಿಗೆ ಕಾವೇರಿಯನ್ನ ಬಳಕೆ ಮಾಡೋ ನಿರ್ಧಾರಕ್ಕೆ ಬರಲಾಯಿತು. ಇಷ್ಟಾದ ಮೇಲೂ ನಮಗೆ ಅಮೆರಿಕಾದ ಎಂಜಿನ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಗೆ ಬರಲೇಬೇಕಿತ್ತು. ಹೀಗಾಗಿ ವೆಟ್ ಥ್ರಸ್ಟ್ ಅನ್ನು ಹೆಚ್ಚು ಮಾಡೋದಕ್ಕೆ DRDO ಬ್ರಹ್ಮೋಸ್ ಏರೋಸ್ಪೇಸ್ ಸಹಯೋಗವನ್ನು ಪಡ್ಕೊಳ್ಳೋ ನಿರ್ಧಾರವನ್ನು ಮಾಡಿತು. ಬ್ರಹ್ಮೋಸ್ ಏರೋಸ್ಪೇಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ರಷ್ಯಾ ಹಾಗೂ ಭಾರತ ಜಂಟಿಯಾಗಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಗಳನ್ನು ತಯಾರು ಮಾಡ್ತಾ ಇದೆ ಅಲ್ವಾ, ಆ ಸಂಸ್ಥೆ. ಅಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ನ ಸಹಭಾಗಿತ್ವದಲ್ಲಿ ಆಫ್ಟರ್ ಬರ್ನರ್ ತಯಾರಾಯಿತು. ಅದನ್ನು ಅಳವಡಿಸಿದ ನಂತರ ಕಾವೇರಿಯ ವೆಟ್ ಥ್ರಸ್ಟ್ ಕೂಡ ಗಣನೀಯವಾಗಿ ಹೆಚ್ಚಾಯಿತು. ಅದು ಈಗ ಡ್ರೈ ಥ್ರಸ್ಟ್ಗಿಂತ 60% ಹೆಚ್ಚುವರಿ ಥ್ರಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಅಂದರೆ ಅದರ ಡ್ರೈ ಥ್ರಸ್ಟ್ 48ರಿಂದ 52 kN ಇದ್ರೆ ಈಗ ಹೊಸ ಆಫ್ಟರ್ ಬರ್ನರ್ ಅಳವಡಿಕೆಯ ನಂತರ ಅದು 80 kN ಅನ್ನು ದಾಟ್ತಾ ಇದೆ. ಅಲ್ಲಿಗೆ ಕಾವೇರಿ ಅನ್ನೋದು GE404ನ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ.
ಗೆಳೆಯರೆ, ಇಲ್ಲಿ ಅಮೆರಿಕದ GE ನಿರ್ಮಿತ 404 ಇಂಜಿನ್ ಮತ್ತು ನಮ್ಮ ಕಾವೇರಿ ಇಂಜಿನ್ ನಡುವೆ ಇರೋ ಸಾಮ್ಯತೆ ಮತ್ತು ಕಾವೇರಿಯ ಬಲಹೀನತೆ ಎರಡನ್ನೂ ನಾವಿಲ್ಲಿ ನೋಡೋದಾದ್ರೆ, ಕಾವೇರಿ ಇಂಜಿನ್ 48ರಿಂದ 52 kN ಡ್ರೈ ಥ್ರಸ್ಟ್ ಅನ್ನ ಕೊಡ್ತಾ ಇದೆ. GE 404 49ರಿಂದ 54 kN ಅನ್ನ ತಲುಪ್ತಾ ಇದೆ. ಇನ್ನು ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿದ ನಂತರ ಕಾವೇರಿಯ ಥ್ರಸ್ಟ್ 81ರಿಂದ 83 kN ಮುಟ್ತಾ ಇದೆ. GE 404 78ರಿಂದ 85 kN ವರೆಗೆ ತಲುಪ್ತಾ ಇದೆ. ಇನ್ನು ಭಾರ, ಕಾವೇರಿ 1235 kgಯಷ್ಟು ಭಾರವನ್ನು ಹೊಂದಿತ್ತು. ಈಗ ಅದನ್ನು 1180 kgಗೆ ಇಳಿಸ್ತಾ ಇದ್ದಾರೆ. ಅದೇ GE 404 ಸುಮಾರು 1036 kgಯಷ್ಟು ತೂಕವನ್ನು ಹೊಂದಿದೆ. ಇನ್ನು ಇಲ್ಲಿ ಕಾವೇರಿ ಇಂಜಿನ್ ಅನ್ನೇ ನಾವು ತಯಾರು ಮಾಡಿಕೊಂಡ್ರೆ ಅದು ಶುದ್ಧ ಸ್ವದೇಶಿ ಇಂಜಿನ್ ಆಗುತ್ತೆ, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ. ಭವಿಷ್ಯದಲ್ಲಿ ಅದನ್ನು ನಾವು ನಮಗೆ ಬೇಕಾದಂತೆ ಸುಧಾರಣೆಗಳನ್ನು ಮಾಡ್ಕೊಳ್ಳೋದಕ್ಕಲ್ಲಿ ಅವಕಾಶ ಇರುತ್ತೆ. ಹಾಗೆ ವಿದೇಶಗಳ ಮೇಲಿನ ಅವಲಂಬನೆ ಕೂಡ ಭಾರತಕ್ಕೆ ಇದರಿಂದ ಕಡಿಮೆ ಆಗುತ್ತೆ. ಇನ್ನು 404 ಹೆಚ್ಚು ವಿಶ್ವಾಸಾರ್ಹ ಅನ್ನೋದು ನಿಜ. ಹಾಗೆ ಅದು ಕಡಿಮೆ ಭಾರವನ್ನು ಮತ್ತು ಹೆಚ್ಚು ಥ್ರಸ್ಟನ್ನು ಕೊಡುತ್ತೆ. ಆದರೆ ಅವಲಂಬನೆ ಭಾರತಕ್ಕೆ ಹಾಗೆ ಉಳಿದು ಬಿಡುತ್ತೆ. ಇನ್ನು ನಮ್ಮ ಕಾವೇರಿ ಹೆಚ್ಚು ಭಾರ, ಕಡಿಮೆ ಥ್ರಸ್ಟ್ ಮತ್ತು ಇನ್ನೂ ಹೆಚ್ಚು ಪರೀಕ್ಷೆಗಳು ಅಲ್ಲಿ ನಡಿಬೇಕಿದೆ. ಗೆಳೆಯರೆ, ಈ ಹಂತದಲ್ಲಿ ಕಾವೇರಿ ಮತ್ತು 404 ಎರಡೂ ಕೂಡ ಥ್ರಸ್ಟ್ನ ವಿಷಯದಲ್ಲಿ ಒಂದೇ ಅಂತ ಅನಿಸಿದ್ರೂ ಭಾರದ ವಿಷಯ ಬಂದಾಗ ಕಾವೇರಿ GEಗಿಂತ 100-150 kg ಹೆಚ್ಚು ತೂಕವನ್ನು ಹೊಂದಿದೆ. ಇಲ್ಲಿ ಯುದ್ಧ ವಿಮಾನಗಳ ಇಂಜಿನ್ಗೆ ಇರಬೇಕಾದ 3 ಗುಣಗಳು ಅಂದ್ರೆ, ಒಂದು ಹೆಚ್ಚು ಥ್ರಸ್ಟ್ ಅನ್ನ ಹೊಂದಿರಬೇಕು, ಎರಡನೆಯದ್ದು ಹೀಟ್ ರೆಸಿಸ್ಟೆನ್ಸ್ ಮತ್ತು ಮೂರನೆಯದ್ದು ಅದರ ತೂಕ ಕಡಿಮೆ ಇರಬೇಕು. ಇಲ್ಲಿ ಇಂಜಿನ್ ತೂಕ ಕಡಿಮೆ ಇದ್ರೆ ಯುದ್ಧ ವಿಮಾನದ ತೂಕ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ತೂಕದ ಇಂಜಿನ್ ಮತ್ತು ಎಷ್ಟು ಹೆಚ್ಚು ಥ್ರಸ್ಟ್ ಅನ್ನ ಹೊಂದಿರುತ್ತೋ ಆಗ ಅದು ಹೆಚ್ಚು ಹೆಚ್ಚು ಆಯುಧಗಳನ್ನ ಹೊತ್ತೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕಾವೇರಿ ಸ್ವಲ್ಪ GEಗಿಂತ ಹೆಚ್ಚು ತೂಕ ಅನ್ನಿಸ್ಕೊಳ್ಳೋದು ಬಿಟ್ರೆ ಉಳಿದಂತೆ ಥ್ರಸ್ಟ್ ಅಲ್ಲಿ GE 404 ಅನ್ನ ಇದು ಸರಿಗಟ್ತಾ ಇದೆ. ಇನ್ನು ಈ GE 404 ಇಂಜಿನ್ ಅನ್ನು ಅಮೆರಿಕ 1970ರಲ್ಲೇ ತಯಾರು ಮಾಡ್ಕೊಳ್ತು. ಅದಕ್ಕೆ ಸರಿಸಮ ಅನ್ನಿಸಬಹುದಾದ ಇಂಜಿನ್ ನಮ್ಮಲ್ಲಿ 2025ರಲ್ಲಿ ತಯಾರಾಗ್ತಾ ಇದೆ. ಇನ್ನು ಇದು ಇಲ್ಲಿಗೆ ನಿಲ್ಲುತ್ತೆ ಅಂತಲ್ಲ, ಕಾವೇರಿ 2 ಎಂಜಿನ್ ತಯಾರು ಮಾಡೋ ಯೋಜನೆ ಕೂಡ ಈಗಾಗಲೇ ನಡೀತಾ ಇದೆ. ಅದರ ಪ್ರಯೋಗಗಳು ಆರಂಭ ಆಗಿವೆ. ಅದರಲ್ಲಿ ಡ್ರೈ ಥ್ರಸ್ಟ್ 55ರಿಂದ 58 kN ಅಂದರೆ ಕಿಲೋ ನ್ಯೂಟನ್ ಮತ್ತು ವೆಟ್ ಥ್ರಸ್ಟ್ 90ರಿಂದ 100 ಕಿಲೋ ನ್ಯೂಟನ್ ಇರಬೇಕು ಅನ್ನೋ ಗುರಿಯನ್ನ ಹೊಂದಲಾಗಿದೆ. ಗೆಳೆಯರೆ, ಇಲ್ಲಿ 90ರಿಂದ 100 ಕಿಲೋ ನ್ಯೂಟನ್ ಅಂದ್ರೆ ಅದು GE 404 ಅಲ್ಲ, GE 414 ಕ್ಯಾಟಗರಿಯನ್ನ ಸೇರುತ್ತೆ. ಅದರ ವೆಟ್ ಥ್ರಸ್ಟ್ ಇರೋದು 98 kN. ಸೊ ಅದು ಕೂಡ ಬೇಗ ಸಿದ್ಧ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಈಗ ಸಿದ್ಧಪಡಿಸಿರೋ ಕಾವೇರಿ ಇಂಜಿನನ್ನು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳಲ್ಲಿ ಬಳಸಿ ಕಾವೇರಿ 2 ಇಂಜಿನನ್ನು ತೇಜಸ್ ಮಾರ್ಕ್ 1 ಮಾರ್ಕ್ 2ಗಳಲ್ಲಿ ಬಳಸೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರೆ ನಮ್ಮ ಆಮ್ಕಾ ಯೋಜನೆಗೆ ಕೂಡ ಇದು ಬಳಕೆಯಾಗುವ ಅವಕಾಶಗಳಿರುತ್ತವೆ. ಇನ್ನು ಈಗ ಫ್ರಾನ್ಸ್ನ ಸ್ಯಾಫ್ರಾನ್ ಜೊತೆ ಭಾರತ ಇಂಜಿನ್ ತಯಾರಿಯ ಒಪ್ಪಂದವನ್ನು ಮಾಡಿಕೊಳ್ತಾ ಇರೋದ್ರಿಂದ ಅವರ ಸಹಭಾಗಿತ್ವ ಕಾವೇರಿಗೆ ಮತ್ತಷ್ಟು ತಾಂತ್ರಿಕ ಶಕ್ತಿಯನ್ನು ತುಂಬಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಗೆಳೆಯರೆ, ಕಾವೇರಿಯ ಎಂಜಿನ್ ಪರೀಕ್ಷೆ ಮೊನ್ನೆ ಬೆಂಗಳೂರಿನ GTRE ಲ್ಯಾಬ್ ಅಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅಲ್ಲಿ ಹಾಜರಿದ್ರು. ಸಹಜವಾಗಿ GTRE ಮತ್ತು DRDO ಇಂಜಿನಿಯರ್ಗಳನ್ನ ಅಭಿನಂದಿಸಿದ ರಾಜನಾಥ್ ಸಿಂಗ್ ಭಾರತದ ಭವಿಷ್ಯದ ಗುರಿಗಳಿಗೆ ಸಿದ್ಧರಾಗಿ ಅಂತ ಅವರಿಗೆ ಕರೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯುದ್ಧ ವಿಮಾನ ಮತ್ತು ಇನ್ನಿತರ ಆಯುಧ ತಂತ್ರಜ್ಞಾನದ ಸಂಶೋಧನೆಗೆ 3-4 ದಶಕಗಳ ಸಮಯಾವಕಾಶ ತೆಗೆದುಕೊಳ್ಳುವ ಪದ್ಧತಿಗೆ ವಿದಾಯ ಹೇಳಿ ನಿಮಗೆ ಇಂಜಿನ್ ಸಿದ್ಧ ಮಾಡೋದಕ್ಕಿನ್ನು ಕೇವಲ 5 ವರ್ಷಗಳ ಕಾಲಾವಕಾಶ ಮಾತ್ರ ಕೊಡಲಾಗುತ್ತೆ. ಟೈಮ್ ಲೈನ್ ನ ಗುರಿ ಹಾಕೊಂಡು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅವರಿಗೆ ಕಿವಿ ಮಾತು ಹೇಳಿದ್ದಾರೆ. ಹಾಗೆ AI ಹಾಗೂ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಭಾರತ ಹಾಗೂ ಇನ್ನಿತರ ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಅಂತ ಕೂಡ ರಾಜನಾಥ್ ಸಿಂಗ್ ಕರೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಭಾರತ, ಫ್ರಾನ್ಸ್ ಹಾಗೂ UK ಜೊತೆ ಇಂಜಿನ್ ತಯಾರಿಕೆಯ ವಿಷಯದಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಆ ಸಹಭಾಗಿತ್ವವನ್ನ ಬಳಸಿಕೊಂಡು ತಾಂತ್ರಿಕವಾಗಿ ಇನ್ನೊಂದಷ್ಟು ಅಭಿವೃದ್ಧಿಯನ್ನ ಪಡ್ಕೊಳ್ಳೋದಕ್ಕೆ ರಾಜನಾಥ್ ಸಿಂಗ್ ಇಲ್ಲಿ ನಮ್ಮ ವಿಜ್ಞಾನಿಗಳಿಗೆ ತಿಳಿಸಿದ್ದಾರೆ. ಹಾಗೆ 6ನೇ ತಲೆಮಾರಿನ ಪ್ರೊಪಲ್ಷನ್ ತಂತ್ರಜ್ಞಾನಗಳ ಕುರಿತು ಸಂಶೋಧನೆಯನ್ನು ಪ್ರೋತ್ಸಾಹಿಸುವ ಮೂಲಕ ಪ್ರಸ್ತುತ ಮಾನದಂಡಗಳನ್ನು ಮೀರಿ ಭವಿಷ್ಯದ ಕಡೆಗೆ ನೋಡುವ ಅಗತ್ಯದ ಬಗ್ಗೆ ಅವರು ವಿಜ್ಞಾನಿಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ 4.5 ದಶಕಗಳ ನಂತರ ಭಾರತ ತನ್ನ ಒಂದು ಯುದ್ಧ ವಿಮಾನದ ಎಂಜಿನ್ ಅನ್ನು ತಯಾರು ಮಾಡಿಕೊಳ್ಳೋ ಕಡೆಗೆ ಹೆಜ್ಜೆಯನ್ನ ಗಟ್ಟಿಯಾಗಿ ಇಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಂಜಿನ್ಗಳ ತಯಾರಿಗೆ ವೇದಿಕೆ ಕೂಡ ಆಗುತ್ತೆ ಅಂತ DRDO ಹಾಗೂ GTRE ಹೇಳ್ತಾ ಇವೆ. ಯುದ್ಧ ವಿಮಾನದ
ಭವಿಷ್ಯದ ಎಂಜಿನ್ ಆಗಿ ಕಾವೇರಿಯನ್ನ ಸದ್ಯಕ್ಕೆ ಬಳಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಭವಿಷ್ಯದ UAVಗಳಿಗೆ ಅತ್ಯದ್ಭುತ ಎಂಜಿನ್ ಅನ್ನು ಕೊಡೋದಕ್ಕೆ ಈ ಪರೀಕ್ಷೆಗಳು ಹಾಗೂ ಫಲಿತಾಂಶ ಖಂಡಿತ ಸಹಾಯವನ್ನ ಮಾಡುತ್ತೆ. ಕಾವೇರಿ 2 ಸಿದ್ಧವಾದ ನಂತರ ಅದನ್ನ ನಮ್ಮ ಯುದ್ಧ ವಿಮಾನಗಳಿಗೆ ಅಳವಡಿಸುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಕಾವೇರಿಯ ಯಶಸ್ಸಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.